ಮಂಡ್ಯದ ಅಯ್ಯಂಗಾರರಿಗೆ ಏನಾಯಿತು, ಕೊಡವರಿಗೆ ಏನಾಯಿತು, ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ರಿಗೆ ಏನಾಯಿತು, ಇದೆಲ್ಲವನ್ನು ನಾವು ಓದ್ಕೊಂಡು ಬೆಳೆದಿದ್ದೀವಿ. ಜೊತೆಗೆ ಒಡೆಯರ್ ಮನೆತನಕ್ಕೆ ಏನಾಯಿತು ಅನ್ನೋದ್ರ ಬಗ್ಗೆ ನಮಸ್ತೆ ಗೆಳೆಯರೆ. ಇವತ್ತು ನಮ್ಮ ರಾಜರು ಅಸೆಟ್ ಸುವರ್ಣ ನ್ಯೂಸಲ್ಲಿ ಒಂದು ಗೋಷ್ಠಿಯನ್ನು ನಡೆಸ್ತಾರೆ. ಅದರಲ್ಲಿ ಅವ್ರು ಕೇಳ್ತಾರೆ, ಇವತ್ತು ಟಿಪ್ಪುವಿನ ಜಯಂತಿ ಮಾಡ್ತಾ ಇದ್ದಾರೆ, ನಿಮಗೆ ಬೇಜಾರಾಗ್ತಾ ಇಲ್ವಾ ಅಂತ. ಅದಕ್ಕೆ ನಮ್ಮ ರಾಜರು ಒಂದು ಉತ್ತರ ಕೊಡ್ತಾರೆ, ನನಗಂತೂ ತುಂಬ ಇಷ್ಟ ಆಯಿತು, ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ, ನಿಮಗೂ ಇಷ್ಟ ಆಗುತ್ತೆ. ಮಂಡ್ಯದ ಅಯ್ಯಂಗಾರರಿಗೆ ಏನಾಯಿತು, ಕೊಡವರಿಗೆ ಏನಾಯಿತು, ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ರಿಗೆ ಏನಾಯಿತು, ಇದೆಲ್ಲವನ್ನು ನಾವು ಓದ್ಕೊಂಡು ಬೆಳೆದಿದ್ದೀವಿ. ಜೊತೆಗೆ ಒಡೆಯರ್ ಮನೆತನಕ್ಕೆ ಏನಾಯಿತು ಅನ್ನೋದ್ರ ಬಗ್ಗೆ ಮನೆತನದ ಸದಸ್ಯನಾಗಿ ಒಂದು ಸಂಕ್ಷಿಪ್ತವಾಗಿ ಅದನ್ನು ನಮ್ಮ ವೀಕ್ಷಕರಿಗೆ ತಾವು ಹೇಳಬೇಕು ಅನ್ನೋದು ನಮ್ಮ ಬಯಕೆ. ಹೈದರ್ ಮತ್ತು ಟಿಪ್ಪು ನಿಮ್ಮ ಕುಟುಂಬದವ್ರ ಜೊತೆಗೆ ಏನೇನು ಮಾಡಿದ್ರು? ಹೈದರ್ ಅಲಿ ಅವರು ಇಲ್ಲಿ ಅವರ ತಂದೆ ನಮ್ಮ ಮೈಸೂರು ಸೇನೆಯಲ್ಲಿ ಒಬ್ಬ ಯೋಧ ಆಗಿದ್ದ, ಮರ್ಷನರಿ ಆಗಿದ್ದ. ಅವರು ತೀರೋಗಿದ ನಂತರ ಯುದ್ಧದಲ್ಲೇ ತೀರೋದ್ರು. ಇವರು ಹೈದರು ಮತ್ತು ಅವರ ಏನು ಸಹೋದರ ಇದ್ದರು, ಅವ್ರನ್ನ ಒಂದು ರೀತಿ ಟಾರ್ಚರ್ ಮಾಡಿದ್ರು. ಯಾಕಂದರೆ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ, ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಸಾಲ ತೊಗೊಂಡಿದ್ರು ಅವರು ತಂದೆಯವರು. ಅದಕ್ಕಾಗಿ ಆ ಹಣವನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅವರಿಗೆ ಒಂದು ರೀತಿಯ ಹುಡುಗರನ್ನ ಟಾರ್ಚರ್ ಮಾಡಿದರು. ಅದಕ್ಕಾಗಿ ಅವರ ತಾಯಿ ಹೈದರ್ ಅಲಿ ಅವರ ತಾಯಿ ಅಂದಿನ ಇಮ್ಮಡಿ ಕೃಷ್ಣ ಒಡೆಯರ್ ಅವರು ಅವ್ರಿಗೆ ಪತ್ರವನ್ನು ಬರೀತಾರೆ. ಅವ್ರಿಗೂ ಭೇಟಿ ಆಗ್ತಾರೆ ಶ್ರೀರಂಗಪಟ್ಟಣದಲ್ಲಿ, ಇಂಥ ಒಂದು ಘಟನೆ ನಡೀತಾ ಇದೆ, ನಮ್ಮ ಹುಡುಗರನ್ನ ನೀವು ಸಹಾಯ ಮಾಡಬೇಕು ಅಂತ. ಅವ್ರು ಸಹಾಯ ಮಾಡ್ತಾರೆ. ಏನು ಸಾಲ ಇದೆ ಅದನ್ನು ಕೂಡ ಅವ್ರಿಗೆ ಹಣವನ್ನು ಕೊಟ್ಟು ನಂತರ ಹುಡುಗರಿಗೂ ಹೇಳ್ತಾರೆ, ಇವರು ದೊಡ್ಡವರಾದ ತಕ್ಷಣ ಅವ್ರಿಗೆ ಏನು ಸಾಮರ್ಥ್ಯ ಇದೆ, ನಮ್ಮ ಏನು ಸೇನೆ ಇದೆ ಅವ್ರಿಗಲ್ಲಿ ತರಬೇತಿ ಕೊಟ್ಟು ಸೇನೆಗೂ ಕೂಡ ಸೇರಿಸ್ತೀನಿ ಅಂತಲೂ ಕೂಡ ಅವ್ರಿಗೆ ಒಂದು ಸೇವೆಯನ್ನು ಮಾಡ್ತಾರೆ. ಅದಾಗಿದ ನಂತರ ಹೈದರ್ ಅವರು ಅವ್ರದ್ದೇ ಆದ ಒಂದು ವರ್ಚಸ್ ಇರ್ಬೋದು, ಅವ್ರದ್ದೇ ಆದ ಒಂದು ಪ್ರತಿಭೆ ಇರ್ಬೋದು, ಅವರು ಬೆಳೀತಾರೆ. ಇಲ್ಲಿ ನಮ್ಮ ದೇವನಹಳ್ಳಿ ಫೋರ್ಟು, ಅದು ಯಾವ ಸಮಯದಲ್ಲಿ ಮರಾಠರಿಗೆ ಅವರು ಅದನ್ನ ಕ್ಯಾಪ್ಚರ್ ಮಾಡ್ತಾರೆ, ಆವಾಗ ಭಾಳ ಒಂದು ವಿಶೇಷವಾದ ಒಂದು ಪಾತ್ರವನ್ನು ಹೊಂದಿರ್ತಾರೆ. ಅವರೇ ಆ ಫೋರ್ಟನ್ನು ಇದು ಏನು ಆ ಲೈನ್ಸನ್ನು ಎತ್ತಾರೆ, ಅದ್ರ ಮೇಲೆ ಹೋಗಿ ಅವರು ಆ ದೇವನಹಳ್ಳಿ ಫೋರ್ಟನ್ ಮೇಲೆ ವಿಜೇತರಾಗಿ. ಕಾರಣ ಅಂದರೆ ಹೈದರು ಮತ್ತು ಇನ್ನೊಬ್ಬರು ರಾಜ್ಪೂತಿನ ಸೋಲ್ಜರನ್ನು ಕೂಡ. ಸೊ ಅದಕ್ಕಾಗಿ ಆವತ್ತಿನ ಕಿಳ್ಳೆದಾರು ಬೆಂಗಳೂರು ಫೋರ್ಟು ಕಟ್ಟಿ ಗೋಪಾಲ್ ರಾಜರ್ಸ್ ಅಂತ ಅವರು ಅಂದಿನ ದಲ್ವಾಯಿಗೆ ಬರೀತಾರೆ, ಈ ಹುಡುಗದಲ್ಲಿ ಏನು ವಾರ್ ಸಾಮರ್ಥ್ಯ ಇದೆ, ಇದು ಮತ್ತು ಯುದ್ಧದಲ್ಲಿ ಭಾಳ ತಿಳುವಳಿಕೆ ಇದೆ, ಏನು ಅವನು ಈವನ್ ದೋ ಈಸ್ ಇಲಿಟ್ರೇಟ್, ಭಾಳ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಸೊ ಕಳಿಸ್ತಾರೆ, ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ಅದೇ ಆದ ಅವ್ರದ್ದು ಒಂದು ಪ್ರತಿಭೆ ಇದೆ, ಒಂದಷ್ಟು ಡೆಸ್ಟಿನೀಸ್ ಚೈಲ್ಡ್ ಅಂತಲೂ ಹೇಳ್ತಾರೆ. ಎಲ್ಲ ರೀತಿಯ ವಾತಾವರಣ ಅವ್ರ ಪರವಾಗಿ ಸೃಷ್ಟಿಯಾಗುತ್ತೆ. ರೈಸ್ ಆಗಿ ಅದೇ ದಲ್ವಾಯಿಗಳ ಸ್ಥಾನಕ್ಕೆ ಅವ್ರು ಬರ್ತಾರೆ ಮತ್ತು ಅವರು ಕೂಡ ಸರ್ವಾಧಿಕಾರಿಯ ಸ್ಥಾನಕ್ಕೆ ಬರ್ತಾರೆ. ಅದು ಎಲ್ಲ ಪಿತೂರಿ ಷಡ್ಯಂತ್ರ ಎಲ್ಲ ನಡೆಸಿ ಎಲ್ಲ ಮಾಡ್ತಾರೆ. ಆದರೂ ಸಹ ಅವ್ರದ್ದೇ ಆದ ಒಂದು ಪ್ರತಿಭೆ ಮೂಲಕ ಆ ಒಂದು ಸ್ಥಾನಕ್ಕೆ ಬರ್ತಾರೆ. ಇದರಲ್ಲಿ ಎರಡು ಮಾತಿಲ್ಲ, ಅವರೇ ಮೊದಲನೇ ಬಾರಿಗೆ ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ ವಿಜೇತರಾಗಿರೋವಂಥ ಯೋಧ ಅಂದರೆ ಅದು ಹೈದರ್ ಅಲಿ. ಅದರಲ್ಲಿ ಎರಡು ಮಾತಿಲ್ಲ, ಅದು ಇತಿಹಾಸನೇ ಅದಕ್ಕೆ ಸಾಕ್ಷಿ. ಆದರೆ ಅವು ಯಾವ ರೀತಿ ಒಂದು ಯುದ್ಧವನ್ನು ಮಾಡ್ತಾಯಿದ್ರು ಅಂತ ನೀವು ಅದನ್ನು ಕೂಡ ನಾವು ಪರಿಗಣಿಸಬೇಕಾಗಿದೆ. ಅದಾಗಿದ ನಂತರ ಅವರು ಅವ್ರ ಮಗನಿಗೆ ಒಂದು ಒಳ್ಳೆಯ ಸಂಸ್ಥಾನವನ್ನು ಕೊಡ್ತಾರೆ. ಟಿಪ್ಪು ಆದಮೇಲೆ ಅವರು ಇಲ್ಲ, ಇವರು ಪಪೆಟ್ ರೂಲರ್ಸ್ ಬೇಡ, ನಾನೇ ಈ ಸರ್ಕಾರಿ ಖುದೇದಾದ್ ಇನ್ನು ಸುಲ್ತಾನ್ ಅಂತ ಹೇಳಿಬಿಟ್ಟು ಮುಂದುವರಿತಾನೆ. ಆ ಸಮಯದಲ್ಲಿ ಒಂದು ರೀತಿ ತಂದೆ ಕೊಟ್ಟಿರೋ ಎಲ್ಲ ಆಸ್ತಿನೂ ಕೂಡ ಒಂದೊಂದಾಗಿ ಹಿ ಲೂಸ್ ಇಟ್ ಟು ಹಿಸ್ ಮಿಸ್ಕ್ಯಾಲ್ಕ್ಯುಲೇಷನ್ಸ್. ಮನೆತನಕ್ಕೆ ಏನು ಮಾಡಿದ್ರು? ರಾಜಮನೆತನಕ್ಕೆ ಮಧ್ಯದಲ್ಲಿ ಅವರು ನಡೆದ ಕಗ್ಗೊಲೆಗಳು, ಅದು ನಂಜರಾಜ್ ಒಡೆಯರ್ಗೆ ಅವರು ತಮ್ಮ ಬಾಲ್ಯದ ವಯಸ್ಸಲ್ಲಿ ಅವರು ಪಪೆಟ್ ರೂಲರ್ ಆಗಿ ಇಟ್ಕೊಂಡಿದ್ರು. ನಂತರ ಅವರು ಒಂದು ಸ್ವಲ್ಪ 16 ವರ್ಷ ಸಮಯಕ್ಕೆ ಬಂದಿದ್ದ ನಂತರ ಅವರು ಸಹ ಒಂದು ರೀತಿ ಅಸರ್ಟಿವ್ ಆಗಿದ್ರು. ಆ ಒಂದು ಸಮಯದಲ್ಲಿ ಅವರು ಕೂಡ ಈ ಥರ ಇರಬೇಕು ಅಂತ ಪ್ರತಿಪಾದಿಸುವಂಥದ್ದು ಸಮಯದಲ್ಲಿ ಇವರು ಸರಿ ಇಲ್ಲ ಅಂತ ಒಂದು ಪಾಯ್ಸನ್ ಕಪ್ ಆಫ್ ಮಿಲ್ಕ್ ರಾತ್ರಿ ಬರುತ್ತೆ, ಅದು ಕುಡಿತಾರೆ. ಬೆಳಗ್ಗೆ ಮಹಾರಾಜರು ತೀರೋಗಿದ್ದಾರೆ. ನಂತರ ಚಾಮರಾಜ ಒಡೆಯರ್ ಅವರು, 8ನೇ ಚಾಮರಾಜ ಒಡೆಯರ್ ಅವರು ಕೂಡ ಇದೇ ರೀತಿ ಅವರು ಒಂದು ಸ್ವಲ್ಪ ವಯಸ್ಸಿಗೆ ಬಂದಿದ್ದ ನಂತರ ಅವರು ಸ್ನಾನ ಮಾಡೋ ಸಮಯದಲ್ಲಿ ಅವರ ರೆಸ್ಲರ್ಸ್ ಏನಿದ್ದಾರೆ ಅವ್ರನ್ನ ಕಳಿಸ್ಬಿಟ್ಟು ಅಲ್ಲೇ ಸ್ಟ್ರ್ಯಾಂಗಲ್ ಮಾಡ್ತಾರೆ. ಅದಾಗಿದ ನಂತರ ಖಾಸ ಚಾಮರಾಜ ಒಡೆಯರ್ ಅಂತ ಬಂದರು. ಅದು ಹೈದರು ಕೂಡ ಒಂದು ರೀತಿ ಯಾರೋ ಒಬ್ಬರು ಅರಸರು ಎಲ್ಲ ಹುಡುಗರನ್ನ ಇವನು ಬೇರೆ ಬೇರೆ ಉತ್ಪನ್ನಗಳು ಇಡ್ತಾನೆ, ಒಂದು ಕಡೆ ಕತ್ತಿ ಇಡ್ತಾನೆ, ಒಂದು ಕಡೆ ಹಣ್ಣು, ಒಂದು ಕಡೆ ಸ್ವೀಟ್ಸು ಎಲ್ಲನೂ. ಈ ಹುಡುಗ ಹೋಗ್ಬಿಟ್ಟು ಆ ಕತ್ತಿ ಎತ್ಕೋತಾನೆ. ಅದಕ್ಕೆ ಇವನು ಒಳ್ಳೆಯ ಯೋಧ ಅಂತ ಒಂದು ಫಾರ್ಸ್ ಥರ ಮಾಡಿಬಿಟ್ಟು ಇವನೇ ರಾಜರು ಅಂತ ಹೇಳ್ಬಿಟ್ಟು ಮುಂದುವರಿತಾನೆ. ಆ ಸಮಯದಲ್ಲಿ ರಾಣಿ ಲಕ್ಷ್ಮಣಿಯವರು ಭಾಳ ವಿಶೇಷವಾದ ಪಾತ್ರವನ್ನು ಹೊಂದಿದ್ದಾರೆ. ಯಾಕಂದರೆ ಅವರೇ ಬ್ರಿಟಿಷ್ಗೆ ಸಂಪರ್ಕ ಮಾಡಿದ್ದು. ಇವರು ಮಂಡ್ಯ ಅಯ್ಯಂಗಾರ್ಸ್ ನಮ್ಮ ಮೈಸೂರು ಪ್ರಧಾನಗಳು ಅಂತ
ತಿರುಮಲ ಅಯ್ಯಂಗಾರ್ ಅಂತ ಒಬ್ಬರು ಇದ್ದರು. ಅವರೇ ಈ ಪತ್ರಗಳೆಲ್ಲ ಈಸ್ಟ್ ಇಂಡಿಯಾ ಕಂಪನಿಗೆ ತೊಗೊಂಡು ಹೋಗ್ತಾಯಿದ್ರು. ಚೆನ್ನೈಯಲ್ಲಿ ಸಂಪರ್ಕ ಮಾಡಿ ಒಂದು ರೀತಿಯ ಒಂದು ಸಂಪರ್ಕ ಶುರು ಮಾಡಿ ನಮಗೂ ಕೂಡ ಅವರು ನಮ್ಮ ಪರವಾಗಿ ಇರ್ತೀವಿ ಅಂತಲೂ ಕೂಡ ಒಂದು ರೀತಿಯ ಒಂದು ಮಾಹಿತಿ ಬಂತು. ನಂತರ ಮೂರನೇ ವಿಶ್ವಯುದ್ಧ ಮೂರನೇ ಆಂಗ್ಲೋ ಮೈಸೂರು ವಾರು, ನಾಲ್ಕನೇ ಆಂಗ್ಲೋ ಮೈಸೂರು ವಾರದ ನಂತರ ಟಿಪ್ಪುವಿನ ಮೇಲೆ ವಿಜೇತರಾಗಿದ ನಂತರ ನಮಗೆ ಆ ಸಂಸ್ಥಾನ ಪುನಃ ಬಂತು. ಇದೆಲ್ಲ ಆಗಿದ್ದು ಇವರು ಲಕ್ಷ್ಮಣಯ್ಯವರು ಇವರು ವಿರುದ್ಧವಾಗಿ ನಿಂತಿರೋ ಕಾರಣಕ್ಕಾಗಿ ಅದು ಒಂದು ರೀತಿ ನಮ್ಮ ವಂಶ ಮತ್ತೊಮ್ಮೆ ಅದು ಆಳ್ವಿಕೆ ನಮ್ಮ ವಂಶಕ್ಕೆ ಬಂತು. ಸಿದ್ದರಾಮಯ್ಯನವರ ವಿಷಯ ಕೂಡ ಬಂತು. ಏಕಾಏಕಿ ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಹೊರಟುಬಿಟ್ರು ಅವರು. ಅರಮನೆ ಹೆಂಗೆ ಫೀಲ್ ಮಾಡ್ತು? ಅದನ್ನು ಚರ್ಚೆ ಆಯಿತಾ ನಿಮ್ಮಲ್ಲಿ? ಇಲ್ಲ, ಅದು ಒಂದು ರೀತಿ ನೋವನ್ನು ಉಂಟಾಗುತ್ತೆ. ಯಾಕಂದರೆ ನಮ್ಮ ವಂಶದವ್ರು ಇರ್ಬೋದು, ಇಡೀ ರಾಜ್ಯ ಏನು ಆ ಕಾಲದಲ್ಲಿ ಅನುಭವಿಸಿರೋ ಏನೋ ದೌರ್ಜನ್ಯಗಳಿರ್ಬೋದು, ಅದೆಲ್ಲನೂ ಕೂಡ ನಾವು ಪರಿಗಣಿಸಬೇಕಾಗಿದೆ. ಯಾಕಂದರೆ ಒಂದು ರೀತಿ ಒಂದು ಸಮುದಾಯಕ್ಕೆ ಒಳ್ಳೆಯದಾಗಿರ್ಬೋದು, ಅವರ ಒಂದು ತತ್ವ ಸಿದ್ಧಾಂತಕ್ಕೆ ಒಳ್ಳೆಯದಾಗಿರ್ಬೋದು, ಆದರೆ ನಮ್ಮ ಇಡೀ ಏನು ರಾಜ್ಯಕ್ಕೆ ಆ ಕಾಲದಲ್ಲಿ ಯುದ್ಧದಲ್ಲಿ ಏನೇನಾಯಿತು, ದೌರ್ಜನ್ಯಗಳು ಏನಾಯಿತು ಅದನ್ನ ಪರಿಗಣಿಸಿ ಅವರು ಇಂಥ ವ್ಯಕ್ತಿಯ ಒಂದು ಜೀವನವನ್ನು ನೀವು ಅದನ್ನ ಸ್ಮರಣೆ ಮಾಡಬೇಕು ಅಥವಾ ಜಯಂತಿ ಮೂಲಕ ಆಚರಣೆ ಮಾಡೋದು ತಪ್ಪಂತ ನಮ್ಗನ್ನಿಸ್ತು. ಎಸ್, ಈ ರಾಜಮನೆತನದಲ್ಲಿ ಮನೆಯವರೆಲ್ಲ ಕೂತ್ಕೊಂಡಾಗ ಈ ಟಿಪ್ಪು ಜಯಂತಿ ಅಂತ ಬಿಟ್ಟುಬಿಡಿ, ಒಟ್ಟಾರೆಯಾಗಿ ಹೈದರ್ ಅಲಿ, ಟಿಪ್ಪು ಈ ಮನೆತನಕ್ಕೆ ಮಾಡಿದ ದ್ರೋಹ ಅದೆಲ್ಲ ಚರ್ಚೆಗೆ ಬರುತ್ತಾ ನಿಮ್ಮ ಬಾಲ್ಯದಿಂದ? ಬರುತ್ತೆ. ನಮ್ಮ ವಂಶದವರೇ ಅವರು ಕೊಲೆ ಮಾಡಿದಿರೋದು. ಇಬ್ಬರು ಹೈದರ್ ಅಲಿ ಒಬ್ರಿಗೆ ಒಂದು ಪಾಯ್ಸನ್ ಮಿಲ್ಕ್ ಕಳಿಸಿ ಇನ್ನೊಬ್ಬರನ್ನ ಅವರ ಸ್ನಾನ ಮಾಡೋ ಸಮಯದಲ್ಲಿ ಅವ್ರನ್ನ ಸ್ಟ್ರ್ಯಾಂಗಲ್ ಮಾಡಿದ್ದು, ಇನ್ನೊಬ್ಬರನ್ನು ಕೂಡ ಅವರು ತಮ್ಮ ಸುಮಾರು 16-17 ವರ್ಷ ಬಂದಿದ್ದ ತಕ್ಷಣ ಅವ್ರಿಗೂ ಕೂಡ ಕೊಲೆ ಮಾಡಿರುವಂಥದ್ದು ಎಲ್ಲ ಮಾಡಿರುವಾಗ ಹೌದು, ನಮಗೂ ಕೂಡ ಒಂದು ರೀತಿ ಅವರ ವಿರುದ್ಧವಾಗಿ ನಮಗೆ ನಿಲುವು ಇದ್ದೇ ಇರುತ್ತೆ. ಆದರೆ ನಾವು ಕೂಡ ಅದು ಇತಿಹಾಸದ ದೃಷ್ಟಿಕೋನದಲ್ಲಿ ನೋಡಬೇಕಾಗಿರೋದು ಮುಖ್ಯ. ಆ ಕಾಲದ ಒಂದು ವಾತಾವರಣದ ಬೇರೆ, ಇವತ್ತು ಬೇರೆ, ರಾಜಕೀಯ ಅನಿವಾರ್ಯತೆ ಬೇರೆ ಬೇರೆ ಎಲ್ಲ ಇರುತ್ತೆ. ನಮ್ಮ ಅಭಿಪ್ರಾಯ ಹೀಗಿರುತ್ತೆ. ಆದರೆ ಅದು ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಘಟನೆಗಳು ನಡೆದಿದ್ದಾವೆ. ಸೊ ಅದನ್ನು ಕೂಡ ನಾವು ಪರಿಗಣಿಸಿ ನೋಡೋಕೆ ಹೋದರೆ ಈ ವ್ಯಕ್ತಿ ಬರೀ ಇತಿಹಾಸದಲ್ಲಿ ನಾವು ಓದಬೇಕಾಗಿದೆ. ಆ ಕಾಲದ ಇತಿಹಾಸಕ್ಕೆ ನಾವು ಏನಾದರೂ ರೆಫರೆನ್ಸ್ ಮಾಡಬೇಕಾಗಿದ್ರೆ ಅದಕ್ಕಾಗಿ ನಾವು ಉಪಯೋಗ ಮಾಡೋದು ಹೊರತು ಅವರ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ದು ಯು ಆರ್ ಆನ್ ಆವಿಡ್ ರೀಡರ್ ಆಲ್ಸೋ. ವಿಕ್ರಮ್ ಸಂಪತ್ ಅವರು ಟಿಪ್ಪು ಸುಲ್ತಾನ್ ಪುಸ್ತಕವನ್ನು ಬರೆದ್ರು, ಒಂದು 700-800 ಪುಟಗಳ ಪುಸ್ತಕ. ತಿರು ಹಾಕಿದ್ರ ಪುಸ್ತಕವನ್ನು. ಡು ಯು ಅಗ್ರಿ? ಹಾಕಿದೆ, ಅವರು ಮುಂಚೆನೇ ಕಳಿಸಿದ್ರು ನಮಗೆ. ನಾವು ಸಹ ಅದಕ್ಕೆ ಒಂದು ಬ್ಲರ್ಬನ್ನು ಕೊಟ್ಟಿದ್ವಿ, ನಮ್ಮ ಹೇಳಿಕೆಯನ್ನು ಕೊಟ್ಟಿದ್ವಿ. ಅವರೇನು ಅದೇನು ಒಪ್ಪಿಗೆ ಅಂತ ಏನಿಲ್ಲ ಅದರಲ್ಲಿ, ಅದು ಇತಿಹಾಸ ಅಷ್ಟೇ. ಅಲ್ಲ, ಆ ಪುಸ್ತಕದಲ್ಲಿ ಸತ್ಯ ಬಂದಿದೆ ಅಂತ ಅನ್ಸುತ್ತಾ? ಸತ್ಯ ಬರೋದಕ್ಕೆ ನಾವು ಒಂದು ಪ್ರಕ್ರಿಯೆ ಇದೆಯಲ್ಲ, ರೆಫರೆನ್ಸ್ಗಳು ಕೊಡಬೇಕು. ನಮ್ಮ ಪ್ರಕ್ರಿಯೆ ಅಂತೆ ನೀವು ಅನೇಕ ಮೂಲ ಸೋರ್ಸ್ಗಳಿದ್ದಾವೆ, ಅದಕ್ಕೂ ಕೂಡ ನೀವು ರೆಫರೆನ್ಸ್ ಕೊಡಬೇಕಾಗಿದೆ. ಅದೆಲ್ಲಕ್ಕೂ ಕೂಡ ಅವರು ರೆಫರೆನ್ಸ್ ಕೊಟ್ಟಿದ್ದಾರೆ. ಬ್ರಿಟಿಷ್ ಆರ್ಕೈವ್ಸ್ ಇರ್ಬೋದು, ನಮ್ಮದೇ ಆದ ಆರ್ಕೈವ್ಸ್ ಇರ್ಬೋದು, ನ್ಯಾಷನಲ್ ಆರ್ಕೈವ್ಸ್ ಇರ್ಬೋದು, ಮತ್ತು ಇಲ್ಲೇ ಅವರು ಪ್ರವಾಸ ಮಾಡಿದ ನಂತರ ಕೆಲವರಿಗೆ ಸ್ಥಳೀಯರಿಗೆ ಎಲ್ಲರಿಗೂ ಕೂಡ ಫೋಕ್ಲೋರಲ್ಲಿರುವಂಥದ್ದು ಏನೇನು ಕಥೆಗಳಿದ್ದಾವೆ ಅದನ್ನು ಸಹ ದಾಖಲೆ ಮಾಡಿದ್ದಾರೆ, ರೀಡರ್ಗೆ ಬಿಟ್ಟಿದ್ದಾರೆ. ನಾವು ಸಹ ಅದೇ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ನಾವು ಏನು ಇತಿಹಾಸ ಇದೆ ನಿಮ್ಮ ಮುಂದೆ ನಾವು ಮಂಡಿಸ್ತೀವಿ, ನೀವು ತೀರ್ಮಾನ ಮಾಡಬೇಕಾಗಿದೆ ಸರಿಯಾದ ವ್ಯಕ್ತಿನ ಅವರ ಜಯಂತಿಯನ್ನು ಆಚರಣೆ ಮಾಡೋಕ್ಕೋ ಇಲ್ವೋ ಅಂತ. ಎಸ್.